ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಚಲನೆ ಮತ್ತು ಚಲನವಲನ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಈಗೇನು ಈ ಸೀರೀಸ್ ಬರ್ತಾ ಇದೆ ಬಯಾಲಜಿ ಜೀವಶಾಸ್ತ್ರದ ಬಗ್ಗೆ ಏನ್ ನೋಡ್ತಾ ಇದೀವಿ, ಅದೆಲ್ಲಾನು ಕೂಡ ನೀವು ಸಿಲೆಬಸ್ ಇಟ್ಕೊಂಡು ನೋಡಿ. ಪ್ರತಿಯೊಂದು ಚಾಪ್ಟರ್ ಕೂಡ ಇಲ್ಲಿ ಥಿಯರಿ ಫಸ್ಟ್ ಕವರ್ ಮಾಡ್ತಾ ಇದೀವಿ. ನೆಕ್ಸ್ಟ್ ರಿವಿಷನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ನು 3 ಕ್ಲಾಸಸ್ ಇದೆ ಈ ಚಲನೆ ಮತ್ತು ಚಲನವಲನ ಆದ ನಂತರ. ಇನ್ನು 2 ಚಾಪ್ಟರ್ ಉಳ್ಕೊಳ್ಳುತ್ತೆ. ಸೊ ಅದಾದ ನಂತರ ಇದ್ರದ್ದು ರಿವಿಷನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಹೊರತು ಯಾವುದೇ ಥಿಯರಿ ಕ್ಲಾಸಸ್ ಮಾಡೋದಿಲ್ಲ. ಓಕೆ, ಸೊ ಅದ್ರ ನಂತರ MCQs, ಆಮೇಲೆ 1 ಲೈನರ್ಸ್, ಡಿಸ್ಕ್ರಿಪ್ಟಿವ್, ರಿಲೇಟೆಡ್ ಟು GPSTR HSTR ಕ್ಲಾಸಸ್ ಶುರು ಆಗ್ತಾ ಹೋಗುತ್ತೆ. ಸೊ ವೆಲ್ಕಮ್ ಟು ಚಲನೆ ಮತ್ತು ಚಲನವಲನ. ಎಸ್, ಮೊದಲನೇದಾಗಿ ಚಲನವಲನ ಜೀವಿಗಳ ಒಂದು ವಿಶಿಷ್ಟ ಲಕ್ಷಣ ಆಗಿದೆ, ಹೌದಲ್ವಾ? ಪ್ರಾಣಿಗಳು ಮತ್ತು ಸಸ್ಯಗಳು ಹಲವಾರು ರೀತಿಯ ಚಲನವಲನಗಳನ್ನ ಪ್ರದರ್ಶಿಸ್ತವೆ. ಜೀವದ್ರವದ ಹರಿವು ಏಕಕೋಶ ಜೀವಿಯಂತಹ ಅಮೀಬಾದಲ್ಲಿ ಒಂದು ಸರಳ ರೀತಿಯ ಚಲನವಲನ ಆಗಿದೆ, ಹೌದಲ್ವಾ? ಹಲವು ಜೀವಿಗಳು ಲೋಮಾಂಗ, ಕಷಾಂಗ, ಕರಬಳ್ಳಿಗಳ ಚಲನವಲನಗಳನ್ನು ತೋರಿಸ್ತವೆ. ಮನುಷ್ಯರು ಕೈಕಾಲುಗಳು, ದವಡೆಗಳು, ಕಣ್ರೆಪ್ಪೆಗಳು, ನಾಲಿಗೆ ಇತ್ಯಾದಿಗಳನ್ನ ನಾವು ಏನ್ ಮಾಡ್ತೀವಿ, ಚಲಿಸ್ತೀವಿ. ಕೆಲವೊಂದು ಚಲನವಲನಗಳು ಸ್ಥಳ ಅಥವಾ ನೆಲೆಯಲ್ಲಿನ ಬದಲಾವಣೆಗೆ ಕಾರಣ ಆಗಿದವೆ ಕೂಡ. ಓಕೆ, ಇಂತಹ ಐಚ್ಛಿಕ ಚಲನವಲನಗಳನ್ನ ನಾವು ಚಲನೆ ಅಂತ ಹೇಳಿ ಕರಿತೀವಿ. ಮೀನ್ಸ್ ಲೋಕೋಮೋಷನ್ ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಈಗ ನೋಡಿ, ನಡೆಯೋದು, ಓಡೋದು, ಏರುವುದು, ಹಾರುವುದು, ಈಜುವುದು ಇವೆಲ್ಲವೂ ಕೂಡ ಚಲನೆಯ ಕೆಲವು ಪ್ರಕಾರಗಳು ಅಂತಾನೆ ಹೇಳ್ತೀವಿ. ಇನ್ನು ಚಲನಾಂಗಗಳು ವಿವಿಧ ಬಗೆಯ ಚಲನವಲನಗಳಿಗೆ ಕಾರಣವಾಗಿರುವಂತಹ ರಚನೆಗಳಿಗಿಂತ ಭಿನ್ನವಾಗಿರ್ಬೇಕಾಗಿಲ್ಲ. ಓಕೆ, ಉದಾಹರಣೆಯಾಗಿ ನೋಡೋದಾದ್ರೆ, ಈಗ ಪ್ಯಾರಾಮಿಷಿಯಂ ನಲ್ಲಿ ಲೋಮಾಂಗಗಳು ಸೈಟೋಫ್ಯಾರಿಂಕ್ಸ್ ನ ಮೂಲಕ ಆಹಾರವನ್ನ ಸಾಗಿಸೋದಕ್ಕೆ ಮತ್ತೆ ಚಲನೆಗೂ ಕೂಡ ಸಹಾಯಕ ಆಗಿದೆ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದರಿಂದ ಡೈರೆಕ್ಟ್ ಕ್ವೆಶನ್ ಬರುತ್ತೆ ನೋಡಿ. ವೆರಿ ಇಂಪಾರ್ಟೆಂಟ್. ಏನು ಚಲನಾಂಗಗಳು ಏನಿರ್ತಾವಲ್ವಾ, ಇವು ವಿವಿಧ ಬಗೆಯ ಚಲನವಲನಗಳಿಗೆ ಕಾರಣವಾಗಿರುವಂತಹ ರಚನೆಗಳಿಗಿಂತ ಭಿನ್ನವಾಗಿರ್ಬೇಕು ಅನ್ನೋದೇನೂ ಇಲ್ಲ. ಎಸ್, ನೋಡಿ, ಈಗ ಪ್ಯಾರಾಮಿಷಿಯಂ ಏನಿದೆಯಲ್ಲಪ್ಪ, ಪ್ಯಾರಾಮಿಷಿಯಂ ನಲ್ಲಿ ಲೋಮಾಂಗಗಳು ಏನಿರ್ತವೆ ಇವು ಸೈಟೋಫ್ಯಾರಿಂಕ್ಸ್ ನ ಮೂಲಕ ಆಹಾರವನ್ನ ಸಾಗಿಸೋದಕ್ಕೆ ಮತ್ತೆ ಚಲನೆಗೂ ಕೂಡ ಸಹಾಯಕ ಆಗಿದೆ. ಅಂದ್ರೆ ಏನು, ಇಲ್ಲಿ ಪ್ಯಾರಾಮಿಷಿಯಂ ನಲ್ಲಿ ಲೋಮಾಂಗಗಳು ಏನಿರ್ತವೆ ಇವು ಸೈಟೋಫ್ಯಾರಿಂಕ್ಸ್ ನ ಮೂಲಕ ಆಹಾರವನ್ನ ಸಾಗಿಸ್ತವೆ ಮತ್ತೆ ಚಲನೆಗೂ ಕೂಡ ಸಹಾಯಕವಾಗಿದೆ. ಅಂದ್ರೆ ಇಲ್ಲಿ 2 ಕೆಲಸ ಮಾಡುತ್ತೆ. ಅಂದ್ರೆ ಆಹಾರನೂ ಸಾಗಿಸುತ್ತೆ, ಚಲನೆನೂ ಉಂಟು ಮಾಡುತ್ತೆ. ಯಾವುದು? ಸೈಟೋಫ್ಯಾರಿಂಕ್ಸ್ ನ ಮೂಲಕ. ಯಾವ? ಪ್ಯಾರಾಮಿಷಿಯಂ ನಲ್ಲಿ ಇರುವಂತಹ ಲೋಮಾಂಗಗಳು. ಓಕೆ, ಹೈಡ್ರಾ ತನ್ನ ಕರಬಳ್ಳಿಗಳನ್ನು ಬೇಟೆಯನ್ನು ಹಿಡಿಯೋದು ಮತ್ತೆ ಚಲಿಸೋದಕ್ಕೆ ಉಪಯೋಗಿಸುತ್ತೆ. ಹೈಡ್ರಾ ತನ್ನ ಕರಬಳ್ಳಿಗಳನ್ನ, ಈ ಹೈಡ್ರಾ ಏನಿದೆ ಇವು ಕರಬಳ್ಳಿಗಳನ್ನ ಬೇಟೆಯನ್ನ ಹಿಡಿಯೋದಕ್ಕೆ ಮತ್ತೆ ಚಲಿಸೋದಕ್ಕೆ ಉಪಯೋಗಿಸುತ್ತೆ. ನಮ್ಮ ಕೈಕಾಲುಗಳನ್ನ ಭಂಗಿ ಬದಲಿಸೋದಕ್ಕೆ, ಚಲಿಸೋದಕ್ಕೆ ಕೂಡ ನಾವು ಉಪಯೋಗಿಸ್ತೀವಿ, ಹೌದಲ್ವಾ? ಈ ಮೇಲಿನವುಗಳನ್ನ ಗಮನಿಸಿದಾಗ ನಮಗೆ ಗೊತ್ತಾಗೋದು ಏನು ಅಂತ ಹೇಳಿದ್ರೆ, ಚಲನೆ ಮತ್ತು ಚಲನವಲನಗಳನ್ನ ಪ್ರತ್ಯೇಕವಾಗಿ ಅಭ್ಯಸಿಸೋದಕ್ಕೆ ಆಗೋದಿಲ್ಲ. ಎಲ್ಲಾ ಚಲನೆಗಳು ಕೂಡ ಒಂದೇ ರೀತಿಯ ಚಲನವಲನಗಳಾಗಿರ್ತವೆ, ಆದ್ರೆ ಎಲ್ಲಾ ಚಲನವಲನಗಳು ಚಲನೆಗಳಲ್ಲ. ಓಕೆ, ಕ್ಲಿಯರಾ? ಏನಂತ ಕ್ಲಿಯರು? ಚಲನೆ ಮತ್ತು ಚಲನವಲನಗಳನ್ನ ನಾವು ಸಪರೇಟ್ ಮಾಡಕ್ ಆಗಲ್ಲ, ಆದ್ರೆ ಚಲನಗಳು ಒಂದೇ ರೀತಿಯ ಚಲನವಲನಗಳಾಗಿರ್ತವೆ. ಅಂದ್ರೇನು, ಎಲ್ಲಾ ಚಲನೆಗಳು ಕೂಡ ಒಂದು ರೀತಿಯ ಅಂದ್ರೆ ಎಲ್ಲಾ ಒಂದು ಚಲನೆಗಳು ಏನಿರ್ತವೆ ಅವು ಒಂದು ರೀತಿಯ ಚಲನವಲನ ಆಗಿರುತ್ತೆ. ಆದ್ರೆ ಎಲ್ಲಾ ವಲನಗಳು ಏನಿರ್ತವೆ ಅವೆಲ್ಲವೂ ಕೂಡ ಚಲನೆಗಳಲ್ಲ. ಓಕೆ, ಸೊ ಈ ಒಂದು ಹೇಳಿಕೆಯಿಂದ ಅವೆರಡರ ನಡುವೆ ಇರುವಂತಹ ಸಂಬಂಧವನ್ನ ನಾವು ಕಲ್ಪಿಸಬಹುದು. ಆವಾಸ ಸ್ಥಾನಗಳು ಮತ್ತು ಪರಿಸ್ಥಿತಿಯ ಬೇಡಿಕೆಗೆ ಅನುಗುಣವಾಗಿ ಪ್ರಾಣಿಗಳು ವಿವಿಧ ಬಗೆಯ ಚಲನೆಗಳನ್ನ ಪ್ರದರ್ಶಿಸ್ತವೆ. ಹೀಗಿದ್ರೂ ಕೂಡ ಸಾಮಾನ್ಯವಾಗಿ ಚಲನೆಯು ಆಹಾರ, ವಸತಿ, ಸಂಗಾತಿ, ಸೂಕ್ತ ಸಂತಾನೋತ್ಪತ್ತಿ, ಆಮೇಲೆ ಅನುಕೂಲಕರ ಹವಾಗುಣ ಹುಡುಕಾಟಕ್ಕೆ ಅಥವಾ ವೈರಿಗಳಿಂದ ಮತ್ತು ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳೋದ್ರ ಸಲುವಾಗಿ ಆಗಿರುತ್ತೆ. ಓಕೆ, ಚಲನೆ ಅನ್ನುವಂಥದ್ದು ಇದೆಲ್ಲದಕ್ಕೂ ಕಾರಣ ಆಗಿರುತ್ತೆ. ಓಕೆ, ಈಗ ಚಲನವಲನಗಳ ಬಗೆಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಓಕೆ,
ಚಲನವಲನಗಳ ಬಗೆಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ನೋಡಿ, ಮಾನವನ ದೇಹದ ಜೀವಕೋಶಗಳು 3 ಮುಖ್ಯ ಬಗೆಯ ಚಲನವಲನಗಳನ್ನ ಪ್ರದರ್ಶಿಸ್ತವೆ. ಒಂದು ಅಮೀಬಾ ರೀತಿಯ, ಇನ್ನೊಂದು ಲೋಮಾಂಗಗಳಿಂದ ಆಗುವಂತಹ ಮತ್ತು ಸ್ನಾಯಿಕ ಚಲನವಲನಗಳು. ಸೊ ಚಲನವಲನಗಳಲ್ಲಿ 3 ಟೈಪ್ಸ್ ನಾವು ನೋಡ್ತೀವಿ. ಒಂದು ಅಮೀಬಾಯ್ಡ್, ಇನ್ನೊಂದು ಸೀಲಿಯರಿ, ಇನ್ನೊಂದು ಮಸ್ಕ್ಯುಲಾರ್ ಅಂತ ಹೇಳಿ. ಅಮೀಬಾಯ್ಡ್ ರೀತಿಯ ಚಲನೆ ನಾವು ಅಮೀಬಾದಲ್ಲಿ ನಾವು ನೋಡ್ತೀವಿ. ಸೀರಿಯಾ ನಾವು ನೋಡಿದ್ವಿ ಅವಾಗಲೇ, ಪ್ಯಾರಾಮಿಷಿಯಂ, ಹೌದಲ್ವಾ? ಪ್ಯಾರಾಮಿಷಿಯಂ ಲೋಮಾಂಗಗಳು ಅಂದ್ರೆ ಇಲ್ಲಿ ಸೈಟೋಫ್ಯಾರಿಂಗ್ಸ್ ನ ಮೂಲಕ ಆಹಾರವನ್ನ ಸಾಗಿಸೋದಕ್ಕೆ ಮತ್ತೆ ಚಲನೆಗೂ ಕೂಡ ಅದು ಸಹಾಯಕವಾಗಿದೆ ಅಂತ ನೋಡಿದ್ವಿ, ಹೌದಲ್ವಾ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡೋಣ, 3 ರೀತಿಯ ಚಲನೆಗಳನ್ನ ನಾವು ನೋಡಿದ್ವಿ, ಹೌದಲ್ವಾ? ರಕ್ತದಲ್ಲಿ ಇರುವಂತಹ ಬೃಹತ್ ಭಕ್ಷಿ ಕೋಶಗಳು, ರಕ್ತದಲ್ಲಿ ಇರುವಂತಹ ನೋಡಿ, ರಕ್ತದಲ್ಲಿ ಇರುವಂತಹ ಬೃಹತ್ ಭಕ್ಷಿ ಕೋಶಗಳು, ಬೃಹತ್ ಅಂದ್ರೇನು? ಮ್ಯಾಕ್ರೋ. ಓಕೆ. ಮತ್ತು ಬಿಳಿ ರಕ್ತ ಕಣಗಳಂತಹ ನಮ್ಮ ದೇಹದ ವಿಶಿಷ್ಟ ಜೀವಕೋಶಗಳು ಅಮೀಬಾ ರೀತಿಯ ಚಲನವಲನವನ್ನ ಪ್ರದರ್ಶಿಸುತ್ತೆ. ಸೊ ಮಾನವನ ದೇಹದಲ್ಲಿ ನೋಡೋದಾದ್ರೆ ನಮ್ಮ ರಕ್ತದಲ್ಲಿ ಇರುವಂತಹ ಬೃಹತ್ ಭಕ್ಷಿ ಅಂದ್ರೇನು? ಮ್ಯಾಕ್ರೋಫೇಜ್ ಕೋಶಗಳು ಏನಿರ್ತವೆ ಮತ್ತೆ ಬಿಳಿ ರಕ್ತ ಕಣಗಳು ಏನಿರ್ತವೆ, ಇವು ನಮ್ಮ ದೇಹದ ವಿಶಿಷ್ಟ ಜೀವಕೋಶಗಳು ಅಂತಾನೆ ನಾವು ಹೇಳ್ತೀವಿ. ಇದು ಅಮಿಬಾಯ್ಡ್ ಮೂಮೆಂಟ್ ಅನ್ನ ಇವು ನಮ್ಗೆ ಪ್ರದರ್ಶಿಸ್ತವೆ. ನಮ್ಮ ಬಾಡಿಯಲ್ಲಿ ಇರುವಂತಹ ಮ್ಯಾಕ್ರೋಫೇಜ್ ಕೋಶಗಳು ಮತ್ತೆ ಬಿಳಿ ರಕ್ತ ಕಣಗಳು, ಮೀನ್ಸ್ ವೈಟ್ ಬ್ಲಡ್ ಸೆಲ್ಸ್, ಇವು ದೇಹದ ವಿಶಿಷ್ಟ ಕೋಶಗಳು ಅಂತಾನೆ ನಾವು ಹೇಳ್ತೀವಿ. ಇವು ಅಮಿಬಾಯ್ಡ್ ರೀತಿಯ ಚಲನವಲನವನ್ನ ಪ್ರದರ್ಶಿಸ್ತವೆ. ಇನ್ನು ಜೀವದ್ರವದ ಹರಿಯುವಿಕೆಯಿಂದ ಉಂಟಾಗುವಂತಹ ಮಿಥ್ಯಪಾದಗಳಿಂದ ಇದು ಸಾಧ್ಯವಾಗುತ್ತೆ. ಇನ್ನು ಕೋಶ ಕಂಕಾಲದ ಮೂಲ ಘಟಕಗಳಾಗಿರುವಂತಹ ಸೂಕ್ಷ್ಮ ತಂತುಗಳು, ಅದನ್ನ ಮೈಕ್ರೋಫಿಲಮೆಂಟ್ಸ್ ಅಂತ ಹೇಳ್ತೀವಿ, ಅದು ಕೂಡ ಅಮೀಬಾ ರೀತಿಯ ಚಲನವಲನೆಯಲ್ಲಿ ಭಾಗವಹಿಸುತ್ತೆ. ಓಕೆ. ಆಮೇಲೆ ಲೋಮಾಂಗಗಳಿಂದ ಆಗುವಂತಹ ಚಲನವಲನೆಯು ಲೋಮಾಂಗ ಸಹಿತ ಅನುಲೇಪಕ ಅಂಗಾಂಶದ ಮೇಲ್ಸ್ತರಿ ಇರುವಂತಹ ನಮ್ಮ ಬಹಳಷ್ಟು ಒಳಾಂಗ ನಾಳಗಳಲ್ಲಿ ಇದು ಕಂಡು ಬರುತ್ತೆ. ಇನ್ನು ಶ್ವಾಸನಾಳದಲ್ಲಿ ಇರುವಂತಹ ಸುಸಂಘಟಿತ ಲೋಮಾಂಗಗಳ ಚಲನವಲನೆಯು ಉಚ್ಛ್ವಾಸ ಸಂದರ್ಭದಲ್ಲಿ ವಾತಾವರಣದ ಗಾಳಿಯ ಜೊತೆ ತೆಗೆದುಕೊಂಡಂತಹ ಧೂಳು ಕಣಗಳು ಮತ್ತು ಕೆಲವು ಬಾಹ್ಯ ವಸ್ತುಗಳನ್ನ ಹೊರಹಾಕೋದಕ್ಕೆ ಇದು ಸಹಾಯಕ ಆಗುತ್ತೆ. ಇನ್ನು ಸ್ತ್ರೀಯ ಪ್ರಜನನಾಂಗ ನಾಳದ ಮೂಲಕ ಅಂಡಾಣುಗಳ ಸಾಗುವಿಕೆಗೂ ಕೂಡ ಲೋಮಾಂಗಗಳ ಚಲನವಲನ ಸಹಾಯಕವಾಗಿದೆ. ಸೊ ಇಲ್ಲಿ ನಾವು ಸಿಲಿಯರಿ ಮೂಮೆಂಟ್ ಅನ್ನ ನೋಡಬಹುದು. ಓಕೆ. ಇನ್ನು ನಮ್ಮ ಕೈ ಕಾಲುಗಳು, ದವಡೆಗಳು, ನಾಲ್ಗೆ ಇತ್ಯಾದಿಗಳ ಚಲನವಲನಕ್ಕೆ ಸ್ನಾಯುಗಳ ಚಲನವಲನವು ಅವಶ್ಯಕವಾಗಿದೆ. ಮಾನವರು ಮತ್ತು ಬಹುತೇಕ ಬಹುಕೋಶ ಜೀವಿಗಳು ಸ್ನಾಯುಗಳ ಸಂಕೋಚನ ಸ್ವಭಾವವನ್ನ ಚಲನೆ ಮತ್ತು ಇತರ ಚಲನವಲನಗಳಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ತವೆ. ಓಕೆ. ಇನ್ನು ಸ್ನಾಯುಗಳು, ಕಂಕಾಲ ವ್ಯೂಹ ಮತ್ತು ನರವ್ಯೂಹಗಳ ಪರಿಪೂರ್ಣ ಸುಸಂಘಟಿತ ಚಟುವಟಿಕೆಯು ಚಲನೆಗೆ ಅವಶ್ಯಕವಾಗಿದೆ. ಈ ಅಧ್ಯಾಯದಲ್ಲಿ ಸ್ನಾಯುಗಳ ವಿಧಗಳು, ಅವುಗಳ ರಚನೆ, ಅವುಗಳ ಸಂಕುಚಿಸುವ ಪ್ರಕ್ರಿಯೆಯ ಕಾರ್ಯವಿಧಾನ ಮತ್ತು ಕಂಕಾಲ ವ್ಯೂಹದ ಮುಖ್ಯ ವಿಷಯಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ. ಸೊ ವೆರಿ ಇಂಪಾರ್ಟೆಂಟ್, ಸ್ನಾಯುಗಳ ಬಗ್ಗೆ ನಾವಿವಾಗ ನೋಡ್ತಾ ಹೋಗೋಣ. ಲೋಮಾಂಗಗಳು ಮತ್ತು ಕಷಾಂಗಗಳು ಕೋಶಪೊರೆಯ ಹೊರಚಾಚುಗಳೆಂಬುದನ್ನ ನೀವು ಅಧ್ಯಾಯ 8ರಲ್ಲಿ ಅಭ್ಯಾಸ ಮಾಡಿದ್ದೀರಿ ಅಂತ ಇದೆ. ಅದನ್ನ ನಾವು ಮುಂದೆ ನೋಡೋಣ. ಈಗ ಕಷಾಂಗೀಯ ಚಲನವಲನ ಅಂದ್ರೇನು? ಫ್ಲಾಜುಲಾರ್ ಮೂಮೆಂಟ್ ಅಂತ ಹೇಳ್ತೀವಿ. ಈ ಫ್ಲಾಜುಲಾರ್ ಮೂಮೆಂಟ್ ವೀರ್ಯಾಣುಗಳ ಈಜುವಿಕೆ, ಸ್ಪಂಜು ಪ್ರಾಣಿಗಳ ಸನಾಳ ವ್ಯವಸ್ಥೆಯಲ್ಲಿ ನೀರಿನ ಪ್ರವಾಹವನ್ನ ಕಾಪಾಡೋದ್ರಲ್ಲಿ ಮತ್ತೆ ಯೂಗ್ಲಿನಾದಂತಹ ಪ್ರೋಟೋಸೋವಾಗಳಲ್ಲಿ ಚಲನೆಗೆ ಸಹಕಾರಿಯಾಗುತ್ತೆ ಈ ಒಂದು ಫ್ಲಾಜುಲಾರ್ ಮೂಮೆಂಟ್. ಓಕೆ. ಇನ್ನು ಸ್ನಾಯು ಮಧ್ಯಧರ್ಮದಿಂದ ಉತ್ಪತ್ತಿಯಾದಂತಹ ಒಂದು ವಿಶಿಷ್ಟವಾದ ಅಂಗಾಂಶ ಆಗಿರುತ್ತೆ. ನೋಡಿ, ಸ್ನಾಯು ಮಧ್ಯ ಧರ್ಮದಿಂದ ಉತ್ಪತ್ತಿಯಾದಂತಹ ಒಂದು ವಿಶಿಷ್ಟ ಅಂಗಾಂಶ. ಓಕೆ. ಸ್ನಾಯು ಅನ್ನುವಂಥದ್ದು. ಓಕೆ. ಇನ್ನು ಪ್ರೌಢ ಮನುಷ್ಯನ ದೇಹದ ತೂಕದ ಸುಮಾರು 40-50% ಏನಾಗಿರುತ್ತೆ? ಸ್ನಾಯುಗಳಿಂದಾನೇ ಆಗಿರುತ್ತೆ. ಅವುಗಳ ವಿಶಿಷ್ಟ ಗುಣ ಏನು ಅಂತ ಹೇಳಿದ್ರೆ ಉದ್ರೇಕಶೀಲತೆ ಅಂದ್ರೇನು? ಎಕ್ಸೈಟಬಿಲಿಟಿ. ಓಕೆ. ಅದಾದ ನಂತರ ಕಾಂಟ್ರಾಕ್ಟಿಲಿಟಿ ಅಂದ್ರೆ ಸಂಕೋಚತೆ ಮತ್ತು ವಿಸ್ತರಣೀಯತೆ ಮೀನ್ಸ್ ಎಕ್ಸ್ಟೆನ್ಸಿಬಿಲಿಟಿ ಮತ್ತು ಸ್ಥಿತಿಸ್ಥಾಪಕತ್ವ ಗುಣ ಎಲಾಸ್ಟಿಸಿಟಿ. ಓಕೆ. ಅವು ಕಂಡುಬರುವಂತಹ ಸ್ಥಾನ, ಗೋಚರಿಕೆ ಮತ್ತು ಅವುಗಳ ಕಾರ್ಯನಿರ್ವಹಣೆಯ ನಿಯಂತ್ರಣ ಗುಣಗಳಂತಹ ವಿವಿಧ ಮಾನದಂಡಗಳನ್ನ ಆಧರಿಸಿ ಸ್ನಾಯುಗಳನ್ನ ನಾವು ವರ್ಗೀಕರಿಸಿದ್ವಿ. ಇನ್ನು ಸ್ಥಾನದ ಆಧಾರದ ಮೇಲೆ ಸ್ನಾಯುಗಳಲ್ಲಿ 3 ವಿಧಗಳನ್ನ ಗುರುತಿಸಿದ್ವಿ. ಒಂದು ಕಂಕಾಲ, ಒಂದು ಒಳಾಂಗ, ಇನ್ನೊಂದು ಹೃದಯದ ಸ್ನಾಯುಗಳು. ಓಕೆ. ಒಂದು ಕಂಕಾಲ, ಇನ್ನೊಂದು ಒಳಾಂಗ, ಇನ್ನೊಂದು ಹೃದಯದ ಸ್ನಾಯುಗಳು. ಕಂಕಾಲ ಸ್ನಾಯುಗಳು ಅಂದ್ರೇನು? ಸ್ಕೆಲಿಟಲ್ ಮಸಲ್ಸ್ ಅಂತ ಹೇಳ್ತೀವಿ.
ಒಳಾಂಗಗಳು ಅಂದ್ರೇನು, ವಿಸರಲ್ ಮಸಲ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ಹೃದಯದ ಸ್ನಾಯುಗಳು ಮೀನ್ಸ್ ಕಾರ್ಡಿಯಾಕ್ ಮಸಲ್ಸ್ ಅಂತ ಹೇಳ್ತೀವಿ. ಕಂಕಾಲ ಸ್ನಾಯುಗಳು ಅಸ್ಥಿಪಂಜರದ ಘಟಕಗಳ ಜೊತೆ ನಿಕಟವಾದ ಸಂಬಂಧವನ್ನ ಹೊಂದಿದೆ. ಯಾವುವು? ಕಂಕಾಲ ಸ್ನಾಯುಗಳು ಮೀನ್ಸ್ ಸ್ಕೆಲಿಟಲ್ ಮಸಲ್ಸ್. ಸೂಕ್ಷ್ಮ ದರ್ಶಕದಲ್ಲಿ ಅವು ಪಟ್ಟೆಗಳಿಂದಾದಂತೆ ಗೋಚರಿಸೋದ್ರಿಂದ ಅವುಗಳನ್ನ ಪಟ್ಟೆ ಸಹಿತ ಸ್ನಾಯುಗಳು ಮೀನ್ಸ್ ಸ್ಟ್ರೈಟೆಡ್ ಮಸಲ್ಸ್ ಅಂತ ಕರಿತೀವಿ. ಯಾವನ್ನ? ಸ್ಕೆಲಿಟಲ್ ಮಸಲ್ಸ್ ಅನ್ನ. ಇವುಗಳ ಚಟುವಟಿಕೆಗಳು ನರಮಂಡಲದ ಐಚ್ಛಿಕ ಹಿಡಿತದಲ್ಲಿ ಇರೋದ್ರಿಂದ ಇವುಗಳನ್ನ ಐಚ್ಛಿಕ ಸ್ನಾಯುಗಳು ಅಂತ ಕೂಡ ಕರಿತೀವಿ. ಅವುಗಳ ಪ್ರಾಥಮಿಕ ಕಾರ್ಯ ಏನು ಅಂತ ಹೇಳಿದ್ರೆ ಸ್ಕೆಲಿಟಲ್ ಮಸಲ್ಸ್ ಚಲನೆ ಮತ್ತು ದೇಹ ಭಂಗಿ ಬದಲಾವಣೆ ಮಾಡೋದಾಗಿರುತ್ತೆ. ಓಕೆ, ಇನ್ನು ಒಳಾಂಗಗಳ ಸ್ನಾಯುಗಳು ಅಂದ್ರೆ ಟೊಳ್ಳಾಗಿರುವ ದೇಹದ ಒಳಾಂಗಗಳಾಗಿರುವಂತಹ ಜೀರ್ಣಾಂಗ ನಾಳ ಮತ್ತು ಅಂಡಾಶಯ ನಾಳ ಇತ್ಯಾದಿಗಳ ಒಳ ಭಿತ್ತಿಗಳಲ್ಲಿ ಇವು ಇರ್ತವೆ. ಅವು ಯಾವುದೇ ಪಟ್ಟಿಗಳನ್ನ ಹೊಂದಿರೋದ್ರಿಲ್ಲ. ಓಕೆ, ಇವು ಮೃದುವಾಗಿ ಇರ್ತವೆ. ಹಾಗಾಗಿ ಇವನ್ನ ನಾವು ಸ್ಮೂತ್ ಮಸಲ್ಸ್ ಅಂತ ಹೇಳ್ತೀವಿ ಅಥವಾ ಪಟ್ಟೆರಹಿತ ಸ್ನಾಯುಗಳು ಮೀನ್ಸ್ ನಾನ್ ಸ್ಟ್ರೈಟೆಡ್ ಮಸಲ್ಸ್ ಅಂತ ಹೇಳ್ತೀವಿ. ಇವುಗಳ ಚಟುವಟಿಕೆಯು ನರಮಂಡಲ ವ್ಯೂಹದ ಐಚ್ಛಿಕ ನಿಯಂತ್ರಣದಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಇವುಗಳನ್ನ ಅನೈಚ್ಛಿಕ ಸ್ನಾಯುಗಳು ಅಂತ ಹೇಳ್ತೀವಿ. ಅಂದ್ರೇನು? ಇನ್ವಾಲಂಟರಿ ಮಸಲ್ಸ್ ಅಂತ ಹೇಳಿ ಕರಿತೀವಿ. ಅವು ಜೀರ್ಣಾಂಗ ನಾಳದ ಮೂಲಕ ಆಹಾರ ಸಾಗಾಣಿಕೆ ಮತ್ತು ಪ್ರಜನನಾಂಗ ನಾಳದ ಮೂಲಕ ಲಿಂಗಾಣುಗಳ ಸಾಗಾಣಿಕೆಗೆ ಇವು ನೆರವಾಗ್ತವೆ. ಓಕೆ, ಹೆಸರೇ ಸೂಚಿಸುವಂತೆ ಇಲ್ಲಿ ಹೃದಯ ಸ್ನಾಯುಗಳು ಅಂತ ಹೇಳಿದ್ರೆ ಹೃದಯದಲ್ಲಿ ಇರುವಂತಹ ಸ್ನಾಯುಗಳಾಗಿರ್ತವೆ ಕಾರ್ಡಿಯಾಕ್ ಮಸಲ್ಸ್. ಹಲವಾರು ಹೃದಯ ಸ್ನಾಯು ಕೋಶಗಳು ಕವಲುಗಳ ರೀತಿಯಲ್ಲಿ ಜೋಡಿಸಲ್ಪಟ್ಟು ಒಂದು ಹೃದಯ ಸ್ನಾಯುವನ್ನ ನಿರ್ಮಿಸ್ತವೆ. ಬಾಹ್ಯ ಚಹರೆಯ ಆಧಾರದ ಮೇಲೆ ಹೃದಯ ಸ್ನಾಯುಗಳು ಪಟ್ಟೆ ಸಹಿತವಾಗಿರ್ತವೆ. ನರವ್ಯೂಹವು ಇವುಗಳ ಚಟುವಟಿಕೆಯನ್ನ ನೇರವಾಗಿ ನಿಯಂತ್ರಿಸದೇ ಇರುವುದರಿಂದ ಇವುಗಳು ಸ್ವಭಾವದಲ್ಲಿ ಅನೈಚ್ಛಿಕವಾಗಿ ಇರೋದನ್ನ ನಾವು ಕಾಣ್ಬೋದು. ಓಕೆ, ಸ್ನಾಯುಗಳ ರಚನೆ ಹಾಗೂ ಸಂಕೋಚನ ಪ್ರಕ್ರಿಯೆಯನ್ನ ತಿಳಿದುಕೊಳ್ಳೋದಕ್ಕೆ ನಾವು ಒಂದು ಕಂಕುಲ ಅಥವಾ ಕಂಕಾಲ ಸ್ನಾಯುವನ್ನ ವಿವರವಾಗಿ ಪರೀಕ್ಷಿಸೋಣ ಅಂತ ಇದೆ. ನೋಡಿ, ಇಲ್ಲಿ ನಮ್ಮ ದೇಹದ ಪ್ರತಿಯೊಂದು ಕಂಕಾಲ ಸ್ನಾಯುವು ಫ್ಯಾಸಿಯಾ ಅನ್ನುವಂತ ಒಂದು ಸಾಮಾನ್ಯ ಕೊಲಾಜನ್ ಯುಕ್ತ ಸಂಯೋಜಕ ಅಂಗಾಂಶದಿಂದ ಬಂಧಿಸಲ್ಪಟ್ಟ ಹಲವಾರು ಸ್ನಾಯು ಕಟ್ಟುಗಳು ಅಥವಾ ಫ್ಯಾಸಿಕಲ್ ಗಳಿಂದ ಆಗಿರುತ್ತೆ. ಯಾವುದು? ನಮ್ಮ ದೇಹದ ಪ್ರತಿಯೊಂದು ಕಂಕಾಲ ಸ್ನಾಯು, ಪ್ರತಿಯೊಂದು ಸ್ಕೆಲಿಟಲ್ ಮಸಲ್ ಕೂಡ ಫ್ಯಾಸಿಯಾ ಅನ್ನುವಂತ ಕೊಲಾಜನ್ ಯುಕ್ತ ಸಂಯೋಜಕ ಅಂಗಾಂಶದಿಂದ ಬಂಧಿಸಲ್ಪಟ್ಟಂತಹ ಹಲವಾರು ಸ್ನಾಯುಕಟ್ಟುಗಳು ಮೀನ್ಸ್ ಮಸಲ್ ಫೈಬರ್ಸ್ ಅಥವಾ ಫ್ಯಾಸಿಕಲ್ ನಿಂದ ಆಗಿರುತ್ತೆ. ಪ್ರತಿಯೊಂದು ಸ್ನಾಯುಕಟ್ಟು ಕೂಡ ಹಲವು ಸ್ನಾಯು ತಂತುಗಳಿಂದ ರಚಿಸಲ್ಪಟ್ಟಿರುತ್ತೆ. ಪ್ರತಿಯೊಂದು ಸ್ನಾಯು ತಂತುವು ಕೂಡ ಸರ್ಕೋಲೆಮ್ಮ ಅನ್ನುವಂತಹ ಕೋಶಪೊರೆಯಿಂದ ಸುತ್ತುವರಿದಿರುವಂತಹ ಸರ್ಕೋಪ್ಲಾಸಮ್ ಅನ್ನ ಒಳಗೊಂಡಿರುತ್ತೆ. ಸೊ ಸರ್ಕೋಪ್ಲಾಸಮ್ ಅನ್ನುವಂಥದ್ದು ಅಸಂಖ್ಯಾತ ಕೋಶ ಕೇಂದ್ರಗಳನ್ನ ಹೊಂದಿರುವುದರಿಂದ ಸ್ನಾಯು ತಂತುಗಳು ಬಹುಕೋಶೇಂದ್ರಿಯ ರಚನೆಗಳು ಆಗಿರ್ತವೆ. ಓಕೆ, ಇಲ್ಲಿ ನೀವು ಅದನ್ನ ನೋಡ್ಬೋದು. ಓಕೆ, ಇನ್ನು ಸ್ನಾಯು ತಂತುಗಳ ಅಂತರ್ದ್ರವ ಜಾಲ ಅಂದ್ರೇನು? ಸರ್ಕೋಪ್ಲಾಸ್ಮಿಕ್ ಜಾಲ ಕ್ಯಾಲ್ಸಿಯಂ ಅಯಾನುಗಳ ಭಂಡಾರವಾಗಿರುತ್ತೆ. ಅಂದ್ರೆ ಇಲ್ಲಿ ಸರ್ಕೋಪ್ಲಾಸ್ಮಿಕ್ ಜಾಲದಲ್ಲಿ ನಾವು ಇಲ್ಲಿ ಕ್ಯಾಲ್ಸಿಯಂ ಅಯಾನ್ಸ್ ಬಹಳನೇ ಜಾಸ್ತಿ ಇರುತ್ತೆ. ಇನ್ನು ಸರ್ಕೋಪ್ಲಾಸಮ್ ನಲ್ಲಿ ಸಮಾಂತರವಾಗಿ ಜೋಡಣೆಗೊಂಡಿರುವಂತಹ ಅಸಂಖ್ಯಾತ ಸ್ನಾಯು ಎಳೆಗಳು ಅಂದ್ರೆ ಮೀನ್ಸ್ ಮಯೋಫಿಬ್ರಿಲ್ಸ್ ಅಂತ ಹೇಳ್ತೀವಿ ಅಥವಾ ಸ್ನಾಯು ತಂತುಗಳು ಅಂತ ಹೇಳ್ತೀವಿ. ಇವು ಸ್ನಾಯು ಕಟ್ಟುಗಳ ಒಂದು ಗುಣಲಕ್ಷಣ ಆಗಿರುತ್ತೆ. ಪ್ರತಿಯೊಂದು ಸ್ನಾಯು ಎಳೆಯು ಕೂಡ ದಟ್ಟವಾದ ಅಥವಾ ಮಂದವಾದ ಪಟ್ಟಿಗಳನ್ನ ಪರ್ಯಾಯವಾಗಿ ಒಳಗೊಂಡಿರ್ತವೆ. ಇಂತಹ ಪಟ್ಟಿ ಸಹಿತವಾದಂತಹ ಚಹರೆಯ ಆಕ್ಟಿನ್ ಮತ್ತು ಮಯೋಸಿನ್ ಅನ್ನುವಂತಹ ಎರಡು ಪ್ರಮುಖ ಪ್ರೋಟೀನ್ಗಳ ಹಂಚಿಕೆಯ ವಿನ್ಯಾಸದಿಂದ ಇದು ಆಗಿರುತ್ತೆ. ಓಕೆ, ಆಗಿದೆ ಎಂಬುದನ್ನ ಸ್ನಾಯು ಎಳೆಗಳ ಒಂದು ವಿವರವಾದ ಅಧ್ಯಯನವು ನಮ್ಗೆ ಹೇಳುತ್ತೆ. ಇನ್ನು ಮಂದವಾದ ಪಟ್ಟಿ. ಓಕೆ,
ಇನ್ನು ಮಂದವಾದ ಪಟ್ಟಿ ಏನಿದೆ ಇದು ಆಕ್ಟಿನ್ ಅನ್ನ ಹೊಂದಿರುತ್ತೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಂದವಾದ ಪಟ್ಟಿ ಆಕ್ಟಿನ್ ಅನ್ನ ಹೊಂದಿರುತ್ತೆ. ಅದನ್ನ ಐ ಬ್ಯಾಂಡ್ ಅಥವಾ ಐಸೋಟ್ರೋಫಿಕ್ ಬ್ಯಾಂಡ್ ಅಂತ ಕರಿತೀವಿ. ಹಾಗೆಯೇ ದಟ್ಟವಾದ ಪಟ್ಟಿಯನ್ನ ಎ ಪಟ್ಟಿ ಅಂತ ಕರಿತೀವಿ. ಇದನ್ನ ಆನೈಸೋಟ್ರೋಪಿಕ್ ಬ್ಯಾಂಡ್ ಅಂತ ಹೇಳ್ತೀವಿ. ಇದು ಮಯೋಸಿನ್ ಅನ್ನ ಒಳಗೊಂಡಿರುತ್ತೆ. ಯಾವುದು ಆನೈಸೋಟ್ರೋಪಿಕ್ ಬ್ಯಾಂಡ್? ಮಯೋಸಿನ್ ಅನ್ನ ಒಳಗೊಂಡಿರುತ್ತೆ. ಈ ಎರಡು ಪ್ರೋಟೀನ್ಗಳು ಪರಸ್ಪರ ಸಮಾಂತರವಾಗಿರುವುದಲ್ಲದೆ ಸ್ನಾಯು ಎಳೆಗಳ ನೇರ ಅಕ್ಷಕ್ಕೂ ಕೂಡ ಸಮಾಂತರವಾಗಿರುವಂತಹ ಸರಳುಗಳಂತೆ ಇವು ಜೋಡಿಸಲ್ಪಟ್ಟಿರ್ತವೆ. ಇನ್ನು ಆಕ್ಟಿನ್ ಎಳೆಗಳು ಮಯೋಸಿನ್ ಎಳೆಗಳೊಂದಿಗೆ ಹೋಲಿಸಿದಾಗ ತುಂಬಾನೇ ತೆಳುವಾಗಿರ್ತವೆ. ಇದರಿಂದ ಸಾಮಾನ್ಯವಾಗಿ ಅವುಗಳನ್ನ ಕ್ರಮವಾಗಿ ಮಂದವಾದ ಮತ್ತು ದಟ್ಟವಾದ ಎಳೆಗಳು ಅಂತ ಕರೀತಾರೆ. ಸೊ ಪ್ರತಿ ಐ ಪಟ್ಟಿಯ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಝೆಡ್ ರೇಖೆ, ಓಕೆ, ಝೆಡ್ ರೇಖೆ ಅನ್ನುವಂಥದ್ದು ಒಂದು ಸ್ಥಿತಿಸ್ಥಾಪಕ ಗುಣವುಳ್ಳಂತಹ ತಂತುವಿದೆ. ಇದು ಐ ಪಟ್ಟಿಯನ್ನ ಎರಡು ಸಮಭಾಗಗಳಾಗಿ ವಿಭಾಗಿಸುತ್ತೆ. ಎ ಪಟ್ಟಿಯಲ್ಲಿನ ದಟ್ಟವಾದ ಎಳೆಗಳು ಕೂಡ ಎಂ ಲೈನ್ ಅನ್ನುವಂತಹ ಒಂದು ತೆಳುವಾದ ತಂತುಯುಕ್ತ ಪೊರೆಯಿಂದ ಪಟ್ಟಿಯ ಮಧ್ಯಭಾಗದಲ್ಲಿ ಭದ್ರವಾಗಿ ಹಿಡಿದುಕೊಂಡಿರುತ್ತೆ. ಸ್ನಾಯು ಎಳೆಗಳ ಉದ್ದಕ್ಕೂ ಕೂಡ ಎ ಮತ್ತು ಐ ಪಟ್ಟಿಗಳು ಪರ್ಯಾಯವಾಗಿ ಇಲ್ಲಿ ಜೋಡಣೆಗೊಂಡಿರ್ತವೆ. ಅನುಕ್ರಮವಾಗಿ ಎರಡು ಝೆಡ್ ರೇಖೆಗಳ ನಡುವೆ ಇರುವಂತಹ ಸ್ನಾಯು ಎಳೆಗಳ ಭಾಗವನ್ನ ಸಂಕೋಚನೆಯ ಕ್ರಿಯಾತ್ಮಕ ಘಟಕ ಅಂತ ಹೇಳಿ ತಿಳಿಯಲಾಗಿದೆ. ಅದನ್ನ ಸರ್ಕೋಮಿಯರ್ ಅಂತ ಕೂಡ ನಾವು ಅದನ್ನ ಕರಿತೀವಿ. ಇನ್ನು ವಿಶ್ರಾಂತ ಸ್ಥಿತಿಯಲ್ಲಿ ದಟ್ಟವಾದ ಎಳೆಗಳ ಎರಡು ಕಡೆಗಳಲ್ಲಿ ಇರುವಂತಹ ತೆಳುವಾದ ಎಳೆಗಳ ಅಂಚುಗಳು ದಟ್ಟವಾದ ಎಳೆಗಳ ಸ್ವತಂತ್ರವಾದ ಕೊನೆಗಳಿಂದ ಭಾಗಶಃ ಒಂದರ ಮೇಲೊಂದು ಹರಡಿಕೊಂಡಂತೆ ಇದ್ದು ಮಧ್ಯದಲ್ಲಿ ಮಾತ್ರ ಬಿಟ್ಟು ಹೋಗಿರುತ್ತೆ. ಇನ್ನು ತೆಳುವಾದ ಎಳೆಗಳಿಂದ ಒಂದರ ಮೇಲೊಂದು ಹರಡಿಕೊಂಡಿರದ ದಟ್ಟ ಎಳೆಗಳ ಮಧ್ಯದ ಭಾಗವನ್ನ ಎಚ್ ವಲಯ ಅಂದ್ರೇನು, ಎಚ್ ಝೋನ್ ಅಂತ ಹೇಳಿ ಕರೀತಾರೆ. ಓಕೆ, ಇದಿಷ್ಟು ನಾವು ಏನ್ ನೋಡಿದ್ವಿ, ಸ್ನಾಯುಗಳ ಬಗ್ಗೆ ನಾವು ನೋಡಿದ್ವಿ. ಓಕೆ, ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ನಾವು ಸಂಕೋಚನ ಪ್ರೋಟೀನ್ಗಳ ರಚನೆ ಯಾವ ರೀತಿ ಆಗಿರುತ್ತೆ, ಓಕೆ, ಅದನ್ನೆಲ್ಲ ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಓಕೆ.